ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅನದರ್ ನ್ಯೂ ವ್ಲಾಗ್. ಇವತ್ತು ನಾನು ಸುಮಾರು ಜಾಲಿ ಬೀಚ್ ಬಂದಿನ. ಇವತ್ತೇ ನಾನು ನೋಡಿದ ಲೆಕ್ಕದಾಗ ನಾವು ಊರಿಗೆ ಬಂದಂಗಿಂದ, ಕುಂದಾಪುರದಿಂದ ಊರಿಗೆ ಬಂದಂಗಿಂದ ಇವತ್ತೇ ಫಸ್ಟ್ ಮಳೆ ಬಂದಿತ್ತ. ಅದು ಮೋಡ ಆಗೋದಿಲ್ಲ ನೋಡಿ. ಅದಕ್ಕೆ ಕೊಡಿ ಹಿಡ್ಕೊ ಬಂದ. ಕೊಟ್ಟ್ಯಾಕ ಗಾಡಿ ಮೇಲೆ ಇರ್ಗೋ, ಕೊಡಿ ಹಿಡ್ಕೊಂಡು ಬ್ಯಾಲಿ ಮೇಲೆ ಇರ್ತೇವನಿಗೆ. ನೀರು ನೋಡಿ ಬೀಚಾಗಿ ಒಂದು ಹನಿ ನೀರಿಲ್ಲ, ಮಳೆನೇ ಇಲ್ಲ. ಇವತ್ತು ಸಂಜೆ 3 ಗಂಟೆ ಹತ್ತತ್ರ ಮಳೆ ಬಂತ ಸ್ವಲ್ಪ. ಅದಕ್ಕೆ ಬೀಚೆಲ್ಲ ಹೆಂಗುಂಟು ಹೆಂಗಾಗ ಬೀಚ್ ಬದಿಗೆಲ್ಲ ಕಣ್ಕೊಪ್ಕೊಂಡು ಬಂದೆ. ಮತ್ತೊಂದು ಅಂತಂದರೆ ಈಗೆಲ್ಲ ಬೋಟ್ಗೆ ಹೋಗಿ ಸ್ಟಾರ್ಟ್ ಮಾಡಿರ್ಬೇಕು. ಮರಿಗೆಲ್ಲ ಹಾತಿ ಅದೇ ಇಲ್ಲಿ ನೋಡಿ, ಮಕ್ಕಳು ಕಾರಿ ಹುಡುಗರು ಅಂದರೆ ಬೋಟ ದೋಣಿಗೆಲ್ಲ ಹೋಗಿ ಸ್ಟಾರ್ಟ್ ಮಾಡಿದೆ. ಅಂತಕಂದರೆ ತುಪ್ಪನೇ ಇಲ್ಲ, ಮಳೆಗಾಲನೇ ಇಲ್ಲ, ಮಳೆನೇ ಬರ್ತಿಲ್ಲ, ತುಪ್ಪನೇ ಇಲ್ಲಿಂದ ಗಾಳಿ ಎಲ್ಲಿಂದ. ಅದಕ್ಕೆ ಎಲ್ಲ ದೋಣಿಗೆಲ್ಲ ಹಾತಿಯವ್ರೆ. ಐಸ್ ನಿಮ್ಮ ಮನೇಲಿ ಇನ್ನು ಮುಂದೆ ಬಂದು ಹೀಗೆ ಕಂಟ್ಲಿ ಮೀನು ತಿಂದು ನಾವು ಮೀನು ತಿಂದಿಲ್ಲ ಜಾಸ್ತಿ, ಅಂದರೆ ಅಪರೂಪ. ನಾನು ಕಾಲೇಜ್ ರಜೆ ಇತ್ತು ತನಕ ಡೈಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿನ. ಅಂದರೆ ಈಗ ಆಯಿತು 2 ವಾರ 10 ದಿನ ಹತ್ತತ್ರ ಆಯಿತಾ, ಆಗಿರ್ಬೋದು 20 ದಿನ ಆಗಿರ್ಬೋದು. ಇನ್ನು ಮುಂದೆ ಕಾಲೇಜ್ ಸ್ಟಾರ್ಟ್ ಆದರೆ ಮತ್ತೆ ಮಾಡೋಕ್ಕಾಗೋದಿಲ್ವಾ, ಅದೇ ಟ್ರೈ ಮಾಡ್ತೇನೆ ನಾನು. ಕಾಲೇಜ್ ಹೋದರೆ ಕಾಲೇಜ್ ಸ್ಟಾರ್ಟರ್ ಅಂತೂ ಇದೆ, ಬೆಳಗ್ಗೆ ಏಳು ತಿಂಡಿ ತಿನ್ನು ಕಾಲೇಜ್ ಹೋಗು, ಕಾಲೇಜಿಂದ ಬಂದು ಊಟ ಮಾಡು ಮನಿಕ, ಮತ್ತೇಳು ಊಟ ಮಾಡು ಮನಿಕ. ಡೈಲಿ ಬ್ಲಾಗಿಂಗ್ ಕಷ್ಟ ಆಗ್ಬೋದು ಅಂತ, ಆದರೂ ಟ್ರೈ ಮಾಡ್ತಾನೆ ಆದಷ್ಟು ಡೈಲಿ ಬ್ಲಾಗ್ ಮಾಡೋಕೆ. ಮಳೆಗಾಲ ಆಲೇ ಇಲ್ಲ, ಮಳೆಗಾಲ ಅಂತ ಹೇಳೋಕೆ ಯಾವುದು ಅಂತಂದರೆ ಇದು ಮಳೆಗಾಲ ಅಂತ ತೋರ್ಸೋಕೆ ವಾರಗೊಂದ್ಸಲಿ ಮಳೆ ಬರ್ತಾ ಇರ್ತದೆ, ವಾರಗೊಂದ್ಸಲಿ ತಿಂಗಳಿಗೊಂದ್ಸಲಿ ಮಳೆ ಬರ್ತಾ ಇರ್ತದೆ. ರಾತ್ರಿ ಮೇಲೆ ಬಂದರೆ ಮಳೆಗಾಲ ಅಂತ ಹೇಳ್ಬೋದಾ? ಇಲ್ಲಿಲ್ಲಪ್ಪ, ಹಂಗಿಲ್ಲ, ಮಳೆ ಇಲ್ಲ, ಮಳೆನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ಸಲ ಅಂತೂ ಮಳೆಗಾಲ ಅಂತ ಫೀಲೇ ಆಗೋದಿಲ್ಲ, ಆ ಥರ ಉಂಟು. ನೋಡಿ ಬಿಸಿಲು ನೋಡಿ, ಬಗಿಲ್ ಮೋಡ ಆಗೋದು, ಇನ್ನೊಂದು ಅರ್ಧ ತಾಸು ಒಳಗೆ ಮಳೆನೇ ಬರ್ತದೇನು, ಇದು ಬಿಸಿಲೇ ಬರ್ತದೇನು, ಹಂಗಾಗದು ವಾತಾವರಣ. ನೀರು ಫುಲ್ ಇಳಿದು ಹೋಗೋದು. ಇವತ್ತು ತನಕ ಅಂತೂ ಮಳೆ ಇದ್ದೇ ಇರ್ತಿತ್ತು, ಮಾರಿ ಹಬ್ಬದ ತನಕ ಅಂತೂ ಫುಲ್ ಮಳೆ ಇರ್ತಿತ್ತು. ಬಟ್ ಈ ಸಲ ಹಂಗಲ್ಲಿಲ್ಲ, ಮಳೆನೇ ಇಲ್ಲ. ಇವರೆಲ್ಲ ಬೋಟ್ಗೆ ಹೋಗಿ ಸ್ಟಾರ್ಟ್ ಮಾಡಲ್ಲ ನೋಡಿ, ದೋಣಿಗೆಲ್ಲ ಹಾತ್ಯವ್ರು ಎಲ್ಲ ಸ್ಟಾರ್ಟ್ ಮಾಡಾಗೋದು. ಈಗ ಮತ್ತೆಂತ ಮಾಡ್ತಾರೆ, ಹಾಗೆ ಖಾಲಿ ಕೂತ್ಕೊಂಡು ಆಯ್ತದೆ, ಮಳೆನೇ ಇಲ್ವಾ ಎಂಥದ್ದು ಇಲ್ವಾ, ಅದಕ್ಕೆ ದೋಣಿಗೆಲ್ಲ ಹೋಗಿ ಸ್ಟಾರ್ಟ್ ಮಾಡೋದು. ಇವರು ಸ್ವಲ್ಪ ಇದಾರು ಆಯ್ತದಲ್ಲ, ಇನ್ಕಮರು ಆಯ್ತದೆ ಅಂದ್ಕೊಂಡು ಹಾತ್ಯವ್ರು. ಆಚೆ ಬದಿಗೆ ಹೋಗೋಗೈತ, ಅಲ್ಲೆಲ್ಲ ಗಾಳ ಹಾಕ್ತೇವ್ರೆ, ಅಂದರೆ ಬಲಿ ಬಿಡಿಸ್ತೇವ್ರೆ. ಆಚೆ ಬದಿಗೆ ಹೋಗಿ ಮಾತಾಡೋಕೆ ಬಗ್ಗೆ ನರ್ವಸ್ ಆಯಿತು, ಅದಕ್ಕೆ ಹೋಗಲಿಲ್ಲ. ಇಲ್ಲೇ ಅವನು ಇಲ್ಲಿ ನೀನು ಇಟ್ಕೊಂಡಿದ್ದು, ನಾವು ಸರ್ಕಸ್ ಮಾಡ್ತೇವೆ ಅನ್ಕೊಂಡು ಜಂಪ್ ಮಾಡೋದು ಹಾರೋದಂತೆ ಕೆಲ್ಲಿಸ್ಟನಿಕ್ ಆಗೋದು ಮಾಡೋದೇ ಇರ್ಬೇಕು. ಅದಕ್ಕೆ ಹಂಗೆಲ್ಲ ವೀಡಿಯೋ ಮಾಡ್ಕೊಂತ ಹಾರ್ತನ ಕುಣಿತನೆಲ್ಲ ಮಾಡ್ತೇವನಪ್ಪ. ತಡಿ ತೋರಿಸ್ತೇನೆ ನಾನು ನಿಮಗೆ, ನೋಡ್ತೀರಿ ಬೆಂಡಾದ ನಮ್ಗೆ ಒಂದ್ಸಲ ಜಿಗಿತಾನೆ ಕಾಣ್ತೀರಿ ಅಟ್ಟೆ. ಮತ್ತು ಹೋಲ್ಡ್ ಗಿಡ್ಲಕ್ಕೆ ಏಮಂಗಿಲ್ಲ ಅವನಂಚೆ, ಅವ್ನು ಹೊಟ್ಟಿ ತಗ ಹೋಲ್ಡ್ ಆಗೋದಾರು ಹೌದು, ನಂಬಿಕೆಗೆ ಆಗೋದಿಲ್ಲ ಹೋಲ್ಡ್ ಮಾಡೋಕ್ಕೆ. ಇರಲಿ, ನಾವು ಟ್ರೈ ಮಾಡ್ತೇವೆ, ನಾವು ಅದು ಮಾಡೋದಿಲ್ಲ. ಇವ್ರಿಗೆ ಹೆದರಿಕೆನೇ ಇಲ್ಲ ಅಂದರೆ ನೀರನ್ನಂತೂ ಹೆದರಿಕೆನೇ ಇಲ್ಲ. ನಮ್ದೆಲ್ಲ ಮೊದಲಾಗಿ ನಮ್ಮ ಜನ ನೀರು ವಾಪಸ್ ಇಲ್ಲಿ ಮನೆಯಿಂದ ಯಾರಿಗೆ ಬಾಪು ಕೊಡೋದಿಲ್ಲ ಐತೆ, ಇವ್ರ ಕಡೆ ಸಾಯ್ತೇವ್ರು ನೀರಾಗಿ. ಸಣ್ಣ ಮಕ್ಕಳು, ಸಣ್ಣವರಲ್ಲ ಬಗ್ಗೆ ದೊಡ್ಡವರೇ ಸೈ. ಆದರೂ ನಮ್ಮ ಏಜಾಗೆಲ್ಲ ನಾವೆಲ್ಲ ಸಣ್ಣಕ್ಕಿದಂಗೆಲ್ಲ ನಮ್ಮ ಮನೆಗೆಲ್ಲ ಬೇಯ್ತೀರಿ, ಗಾನ ಬೇಯ್ತೀರಿ, ಹೊರಗೆ ಕೊಡೋದಿಲ್ಲ ಐತೆ. ಅದು ನಾವು ಹಾತೀರಿ, ಹೊಳಿ ಬದಿಗೆ ಇರ್ತೀರಿ, ಆಡ್ಕಂತಿ ಮುಳಿಕಂತಿ ಈಜ್ಕಂತಿ ಅಂತ. ಆದರೂ ಇವರು ಫ್ರೀ ಬಿಟ್ಟಷ್ಟು ನಮಗೆಲ್ಲ ಫ್ರೀ ಬಿಡೋದಿಲ್ಲ ಆಗಿತ್ತು. ನಮ್ದು ಕೂಕಂತೆ ಬರ್ತೀರಿ, ಹೆಡಿಪಂತಿ ಹಿಡ್ಕೊ ಬರ್ತೀರಿ ಬೆರ್ಸ್ಕಂತ. ಇವ್ರಿಗೆಲ್ಲ ಹಂಗಿಲ್ಲ ನೋಡಿ, ಅವರೇ ಕರ್ಕೊ ಬರ್ತಾರೆ. ಸಣ್ಣ ಮಕ್ಳಂತೂ ಬಿಡು, 3-4 ತಿಂಗಳಿಗೆ 1 ವರ್ಷಕ್ಕೆಲ್ಲ ಈಜು ಕಲ್ತ್ಬಿಡ್ತಾರೆ. ಆ ಸಣ್ಣ ಹುಡ್ಗನ ಕಣಿ ಇಟ್ಟು ಸಣ್ಣ ಅವನು ಕರ್ಕೊ ಬಂದಾರೆ, ಅಪ್ಪನೇ ಕರ್ಕೊ ಬಂದಾನೆ ಕಣ, ಮತ್ತೆ ಜಂಪ್ ಮಾಡ್ತಾನೆ ನೋಡ್ರಿ ಕಣ್. ಕೆಲ್ಲಿಸ್ತಾನಿಕ್ ಹ್ಯಾಂಡ್ ಸ್ಟ್ಯಾಂಡ್ ಎಲ್ಲ ಮಾಡ್ತಾರೆ ಕಣ, ನಮಗೆ ಯಾವುದು. ಸೊ ಬಿಸಿಲು ಬಂತು ನೋಡಿ, ಬಿಸಿಲು ಬಂದೆ, ಆದ್ರೆ ಮೋಡ ಉಂಟು, ಆದರೂ ಬಿಸಿಲು ಬತ್ತೆ. ಈಗೆಲ್ಲ ಮರ್ಗಿ ಎಲ್ಲ ಹೋಗಾರಲ್ಲ ನೋಡಿ, ಅಲ್ಲೊಂದು ಮರ್ಗಿ ಅದೇ, ಅಲ್ಲೊಂದು ಅದೇ, ಅಲ್ಲಿ 2 ಜನ ಅವ್ರೆ. ಕೊಡಿ ಕ್ರಿಂಜ್ ಅನಿಸ್ತಿರ್ಬೋದು ಕಣ್, ಕೊಡಿ ಕಂಡ್ರೆ ಹಳೆಯವ್ರು ಹಿಡ್ಕೊಬರು ಕೊಡಿದ್ದಂಗೆ. ಬಟ್ ಎಂತ ಮಾಡೋದು, ಮಳೆ ಬಂದರೆ ಸೇಫ್ಟಿಗೋಸ್ಕರ ಬಂದಾನೆ. ಆಯ್ತು, ಟೈಮ್ ಆಯ್ತು. ಈಗ ಮತ್ತೆ ಚಂದ್ರ ರಾಶಿ ಬರ್ತಾರೆ, ಈಗ ಸಾಹೇಬ್ರ ಮಕ್ಕಳ ರಾಶಿನ ಆಚೆ ಬದಿಗೆ ಹಾಪ್ ಅನ್ನೋ ಫೀಲ್ ಅದೇ. ಬಟ್ ಆದರೂ ಬೇಡ, ಎಂತಕ್ಕಂದರೆ ಅಲ್ಲಿ ಜನ ರಾಶಿ ಅವ, ಅಲ್ಲಿ ಮೀನು ತೋರಿಸಿ ಮಾತಾಡೋಕೆ ಆಗೋದಿಲ್ಲ, ಒಂಥರ ಬೇಜಾರಾಯ್ತು. ಆದರೂ ಹೋಲಕ್ಕೆ 2 ಮನ್ಸು ಆಗ್ತದೆ, ಹೋಲ ಬೇಡ ಅನಿಸ್ತದೆ, ಹೋಗೋದಿಲ್ಲ ನಾ ಈಗ. ನೆಕ್ಸ್ಟ್ ನೋಡುವ ತೆಗಿತೇವೆ ನಮಗೆ. ಈಗ ಹೋಗಿ ಸಮುದ್ರಕ್ಕೆ ಹಾರ್ತಾನೆ ನಾವು, ಎಲ್ಲರೂ ಕರ್ಕೋಗಿ ದೂಡ ಹಾಕೊಂಡು ಮಕ್ಕಡೆ ಎಲ್ಲರೂ ಆಯ್ತು. ಬರೀ ಇಂಥದೆಯ ಅಲ್ಗಡೆ ಹಾಪಗೆ ಆಗೋದಿಲ್ಲ, ಬೇಜಾರು ಮರ್ಯಾದೆ ಆಗ್ತದೆ, ಅದಕ್ಕೆ ಅಲ್ಗಡೆ ಹೋಗೋದಿಲ್ಲ ನಾನು.
ಮತ್ತು ಆಚೆ ಬದಿಗೆ ಒಂದು 4 ಜನ ಕಾಣ್ತೇವ್ರೆ, ನಾನು ಹತ್ತ ಬದಿ ಕಾಮ್ತೀವಲ್ಲ ಅದಕ್ಕೆ ಮರ್ಯಾದೆ ಮತ್ತೆಂತ ಸಾವುದು. ಈ ಹಿಂಗೆ ಹಿಡ್ಕ ಒಬ್ಬನೇ ಬಂದ್ಕೊಂಡು ತಿರುಗಾಡ್ಕೊಂತ ವೀಡಿಯೋ ಮಾಡ್ಕೊಂತಿದ್ರೆ ಮರ್ಯಾದೆ ಆಗ್ತದೆ ಮತ್ತೆಂತ ಆಗ್ತದೆ. ಸೊ ಆಯಿತು, ಇದೇ ಹೇಳೋಕೆ ಮಾಡಿದೆ. ಡೈಲಿ ವ್ಲಾಗಿಂಗು ಈಸಿ ಅಂತೇನಲ್ಲ, ಕಷ್ಟನೂ ಅಂತಲ್ಲ, ಬಟ್ ಆದರೂ ನಾ ಹೇಳೋದಿಲ್ಲ ಡೈಲಿ ಮಾಡೋಕ್ಕಾಯ್ತಂತೆ ಕಾಲೇಜ್ ಹೋಗೋ ಟೈಮ್ನಾಗೆಲ್ಲ ನೋಡುವ ಎಂತ ಇದಂತೆ. ಟ್ರೈ ಮಾಡ್ತಾನೆ ಡೈಲಿ ಮಾಡೋಕ್ಕೆ, ಮತ್ತು ಇಷ್ಟೇ. ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಕಷ್ಟ ಆಗ್ಬೋದು ಅಂತ, ಯಾಕಂದರೆ ಆಗೋದಿಲ್ಲ ನನ್ನ ಪ್ರಕಾರ. ಲಾಸ್ಟ್ ಇಯರ ಓದ್ಕೊಂತಂದ್ರೆ ಓದ್ಕೊಂಬದೆಲ್ಲ ಅಲ್ಲ, ನಮ್ಗಲ್ಲಿ ಪುರ್ಸತ್ ಇರ್ತೀನಿ. ಕಾಲೇಜ್ ಹೋಗ್ಬಾಪದು ಮನೆ ಕಂಬದೆ ಸುಸ್ತಾಗಿರ್ತದೆ. ಅದೇ ಸಾಲಿ ನಂಗೆ ಆದ್ರೂ ಅಲ್ಲ, ಈ ಮಳೆಗಾಲದ ಏನು ಅಂತ ಗೊತ್ತಾಯ್ತಿಲ್ಲ. ಈ ಮಳೆಗಾಲದ ವ್ಯಾಪಾರ ಕಂಡು ಬಿಸಿಲು ಬಂದಾಯ್ತು ಇದು ಯಾವನು ಮಳೆಗಾಲ ಅಂತ ಹೇಳ್ತ ನಿಲ್ಕೊಂಡು ಬ್ಯಾಲಿ ಮೇಯ್ದು ಕೆಪ್ ತಿರ್ಗಿ ಹೊತ್ತೋಗ್ಬೇಕು, ಆ ಥರ ಬಿಸಿಲು. ಒಂದು ಸ್ವಲ್ಪ ಹೊತ್ತು ಮಳೆ ಬಂತು, ನಾನು ಮನೆ ಇದ್ದಂಗೆ ಹಂಗೆ ಸ್ವಲ್ಪ ಹೊತ್ತು ಮಳೆ ಬಂತು, ಅದಕ್ಕೆ ಕೊಡಿ ಎಲ್ಲ ತಗೊಬಂದು. ಈಗ ಕಂಡ್ರೆ ಬಿಸಿಲು ಬತ್ತಿಯೋದು, ಯಾವ ಕಂಡ ಹಿಂಗೆ ಬಿಸ್ಲಾಗೆ ಅಂತ ಕೊಡಿ ತಗೊಬಂದು. ನೀವು ದೊಡ್ಡ ಪಿಗರಮ್ಮ ಅವ್ರ ಮಸ್ತಾಗ ಇವ್ನು ಗ್ಲಾಮರ್ಲ ಹಾಳಾಯ್ತದ, ಅದಕ್ಕೆ ಹಂಗೆ ಮಾಡ್ತಾವೆ ನಮಗೆ. ಬಟ್ ಹಂಗಲ್ಲ, ಮಳೆ ಇತ್ತು ನಾ ಬರ್ಬೇಕಾದ್ರೆ, ಅದಕ್ಕೆ ಕೊಡಿ ತಗೊಬಂದು. ಈಗ ಕಂಡ್ರೆ ಮಳಿನೇ ಇಲ್ಲ, ರೌಂಡ್ ಹೊಡಿತೇವೆ ಇಲ್ಲಿ. ಅತ್ಲ ಬದಿ ಹಬ್ಬ ಬೇಜಾರಾಯ್ತಿದೆ ಎಂತಕ್ಕಂದ್ರೆ ಅವರಲ್ಲಿ ಮಾತಾಡ್ಕೊಂತೇವ್ರೆ, ನಂಗೆ ಫಿಕ್ಸ್ ಗೊತ್ತ ನನ್ನ ಬಗ್ಗೆನೇ ಮಾತಾಡ್ಕೊಂತವ್ರೆ ಅಂತ. ಆದ್ರೂ ನಾವು ಮಾಡ್ತೀವನ್ನೇ, ಎಂತ ಮಾಡೋದು ಮತ್ತೆ. ಅವ್ರು ಮಾತಾಡ್ಕೊಂತಾರೆ, ನಾವು ಬಿಟ್ಟರೆ ನಮಗೆ ಕೆಲಸ ಆಗೋದಿಲ್ವ, ನಮಗೆಲ್ಲ ಗೊತ್ತಾಗೋಯ್ತು. ನಂಗೇನು ಫಾಯ್ದೆ ಇಲ್ಲ ಅವರಿಂದ, ಅದಕ್ಕೆ ನಾವು ಮಾಡ್ತೇವನ್. ಓಕೆ, ಅದಕ್ಕೆ ನೀವು ಕೇಳ್ಬೋದು, ನೀವು ಆಚೆ ಬದಿಗೆ ಹೋಗಿ ವೀಡಿಯೋ ಮಾಡ್ಬೋದಿತ್ತಲ್ಲ, ಮೀನು ತೋರಿಸ್ಬೋದಿತ್ತಲ್ಲ ಅಂತ. ಬಟ್ ನಂಗೆ ಹಂಗಲ್ಲ, ಬೇಜಾರಾಯ್ತದೆ, ಮರೆಯೋದು. ಅದೇ ಸಾಲಿ ಇಲ್ಲಿ ಮೊಬೈಲಾಗ ಒಳ್ಳೆ ಮೂಡಾಗಂತದೆ, ಇಲ್ಲಿ ಹೊರಬೈನ ಕಂಡ್ರೆ ಬಿಸ್ಲಾಗಂತ. ಅದು ಯಾವ ನಮ್ಮ ಎಂದು ಗೊತ್ತಾಗೋದು. ಮೊಬೈಲ್ ಫಾಲ್ಟು, ನಮ್ಮ ಕಣ್ಣು ಫಾಲ್ಟು ಗೊತ್ತಿಲ್ಲ ನನಗೆ. ಮೇನ್ ಟಾಪಿಕ್ ಬಾಪ, ಮಳೆಗಾಲ. ಈ ಮಳೆಗಾಲ ವ್ಯಾಪಾರ ನಮ್ಮ ಕತೆ ಮುಗಿ ಕೆಲಸ ಆಗೋದಲ್ಲ, ಎಂತಕ್ಕಂದ್ರೆ ಅದು ಅವನೇ ಆಚೆಗೆ ಹೋಗ್ತೇವೆ. ಮೇನ್ ಟಾಪಿಕ್ ಅಂತ ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಅಂದರೆ ಈ ಬಾಪ ಮಳೆಗಾಲ. ಇದು ಮಳೆಗಾಲನೇ ಅಲ್ಲ ಆ್ಯಕ್ಚುಲಿ, ಮಳೆಗಾಲನೇ ಅಲ್ಲ, ಬೇಸಿಗೆಗಾಲನೂ ಅಲ್ಲ, ಚಳಿಗಾಲನೂ ಅಲ್ಲ. ಡಿಪ್ರೆಷನ್ ಯಾವಾಗಲ್ಲ ನಂಗೂ ಗೊತ್ತಿಲ್ಲ, ಆದರೂ ಮಳೆಗಾಲನೇ. ಅದೇ ಸಾಲಿ ಮೇ ಟೈಮ್ನ ಸ್ಟಾರ್ಟ್ ಆಗಿದೆ. ಜೂನಾಗೆ ಒಂದು ಸ್ವಲ್ಪ ಒಯ್ದಿತ್ತು, ಮತ್ತು ಕಡೆ ಬರಲಿಲ್ಲ. ಜುಲೈಗಂತೂ ಮಳೆನೇ ಇಲ್ಲ ಈ ಸಲ. ಈ ತಿಂಗಳಗಂತೂ ಮಳೆನೇ ಇಲ್ಲ. ಜೂನಾಗೆ ಒಂದು 10 ದಿನ ಹಿಂಗೆ 10 ದಿನ ಮಳೆ ಬಂದೈತೇನೆ, 10-20 ದಿನ ಮಳೆ ಬಂದೈತೆ. ಆ ಮಳೆ ನಂಬ್ಕೊಂಡು ನಮ್ಮ ಜನ ಅಲ್ಲ ಗೆದ್ದೆಲ್ಲ ಊತ್ಕೊಂಡು ನೆಟ್ಟಿ ಮಾಡಾರೆ. ಈಗ ಕಂಡ್ರೆ ಮಳೆನೇ ಇಲ್ಲ, ಬಿಸ್ಲಿಗಂಡು ಮಳಿನೇ ಇಲ್ಲ. ಅವರು ಸಮ ಆಗೋದಕ್ಕೆ ಗೆದ್ದಿ ನೆಟ್ಟಿ ಮಾಡೋದು ವ್ಯಾಪಾರಾಗ ಅದು ಪೂರೆಲ್ಲ ಎಂತ ಅಂತದೆ ಸಸಿ ಎಲ್ಲ ಕೆಂಪಾಗದೆ ಈ ಬಿಸಿಲೂರಿಗೆ. ಎಂತ ಮಾಡ್ತಾರೆ ಪಾಪ, ಪೂರ ಲಾಸ್ ಅಲ್ಲ ಆಯ್ತು. ಈಗ ಮಳೆ ಎಲ್ಲ ಬಂದ್ರೆ ಅಡಿಲ್ಲ, ಮಳೆ ಬಲ್ಲ ಫುಲ್ ಲಾಸ್. ನಾವು ಅನ್ನ ತಿಂದಂಗೆ ಈ ಸಲ ಅಂತೂ, ಅಂದರೆ ಈ ಸಲ ಸೆಟ್ ಆಗ್ತದೆ, ಅಂದರೆ ಸ್ಟಾಕ್ ಖಾಲಿ ಇರ್ತದೆ, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಬರೋ ಸಲ ಎಲ್ಲ ಭಾಳ ಕಷ್ಟ ಆಗ್ತದೆ ಹಿಂಗೆ ಆದರೆ, ಎಂತಕ್ಕಂದ್ರೆ ಸ್ಟಾಕ್ ಇದ್ದಿಲ್ಲ ಎಲ್ಲ ಖಾಲಿ ಆಗ್ತದೆ. ನಮ್ಮ ಇಂಡಿಯಾದಾಗ ಏನು ಕಮ್ಮಿ ಜನ ಊಟ ಮಾಡೋರು, ಮತ್ತು ಇಂಡಿಯಾ ಅಲ್ಲದೆ ಮತ್ತು ಹೊರಗಡೆನೂ ಆಗ್ತದೆ, ಎಕ್ಸ್ಪೋರ್ಟ್ ಎಲ್ಲ ಐತೆ. ಕಷ್ಟ ಉಂಟು ಈ ಸಲ ಮಾತ್ರ. ಒಂದು ಹನಿ ಮಳೆ ಬರ್ತಿಲ್ಲ, ಮಳೆ ಬಂದಿದ್ರೆ ಏನೋ ಮಾಡ್ಲಿಕ್ಕಿತ್ತು. ನಮ್ಮ ಜನ ಮಾಡೋ ಪಾಪ ಕರ್ಮಗಳು ಜಾಸ್ತಿ ಆಗಿರ್ಬೋದು, ಅದಕ್ಕೆ ಮಳೆ ಇಲ್ಲ. ಎಂಥದ್ದು ಕತ್ತಿನಪ್ಪ ನಂಗಂತೂ ಅರ್ಥ ಇದ್ದಿಲ್ಲ. ಸೊ ಅದು ಹೆಂಗೆ ಇರಲಿ, ಎಂತ ಮಾಡೋಕ್ಕಾಯ್ತದೆ. ನಾವು ಹೇಳೋದು ಬಿಟ್ಟು ಮತ್ತೇನು ಮಾಡೋಕ್ಕಾಗೋದಿಲ್ಲ. ಮಳೆಗೆ ಅಂತ ಬೇಡ್ಕೊಳ್ಳೋಕಾಯ್ತದೆ, ನಾವು ಏನು ಬೇಡ್ಕೊಂಡ್ರು ಮಳೆ ಬರೋದಿಲ್ಲ ಅಂತಕ್ಕಂದ್ರೆ ಇದು ಕಲಿಯುಗ. ಏನು ಮಾಡೋಕ್ಕಾಗೋದಿಲ್ಲ. ಹೆಂಗೆ ಉಂಟು ಹಾಗೆ ಅನುಸರಿಸ್ಕೊಂಡು ಹೋಗಬೇಕು. ಸೊ ಇಷ್ಟೇ, ಇದೇ ಹೇಳು ಮಾಡಿದೆ. ಎಂತ ಹೇಳಲಿಲ್ಲ ಗೊತ್ತಿಲ್ಲ. ಬಟ್ ಈ ಸಲ ಮಾತ್ರ ಭಾಳ ಕಷ್ಟ ಉಂಟು ಮಳೆ ಇಲ್ಲ ಆದರೆ ರೈತರಿಗೆಲ್ಲ. ಅವರಪ್ಪ ನಾವೆಂತ ಮಾಡೋಕ್ಕಾಗೋದಿಲ್ಲ. ಅಂದರೆ ನಮ್ಮ ಜನಗಳು ಮಾಡೋ ಕರ್ಮಕ್ಕೆ ಅವರು ಪಾಪ ಶ್ರಮಪಟ್ಟು ಗೆದ್ದು ಊದ್ಕೊಂಡು ನೆಟ್ಟಿ ಮಾಡ್ಕೊಂಡು ಎಲ್ಲ ಮಾಡೋ ಪ್ಲ್ಯಾನ್ ಇರ್ತದೆ, ಎಲ್ಲ ವೇಸ್ಟ್ ಆಗಿರ್ತದೆ. ಈಗ ಮತ್ತೆ ಎಂತ ಮಾಡ್ತಾರೆ, ಮತ್ತೆಂತ ಇಲ್ಲ. ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಎಲ್ಲ ಮಾಡಿಬಿಡಿ. ಶೇರ್ ಮಾಡಿ ಅಂತ ಹೇಳೋದಿಲ್ಲ, ಯಾಕಂದ್ರೆ ಅಂತಂತ ಒಳ್ಳೊಳ್ಳೆ ಕಾಂಟೆಂಟ್ ಎಲ್ಲ ಕೊಡೋದಿಲ್ಲ. ಕಡೆಗೆಲ್ಲ ಅಂತಂತ ಒಳ್ಳೊಳ್ಳೆ ಕಾಂಟೆಂಟ್ ಕೊಟ್ಟರೆ ಶೇರ್ ಮಾಡೋಕ್ಕೆ ಹೇಳ್ತೆ. ಹೀಗೆ ಖಾಲಿ ಕಮೆಂಟ್ ಒಂದು ಮಾಡಿ, ಒಳ್ಳೆ ಕಮೆಂಟ್. ಸಬ್ಸ್ಕ್ರೈಬ್ ಒಂದು ಮಾಡಿಬಿಡಿ, ಸಪೋರ್ಟ್ ಮಾಡಿ. ಹಂಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್, ಟಾಟಾ.